ವೀಕ್ಷಕರೇ ನಮಸ್ಕಾರ. ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದೆ ಬೆಲೆ ಏರಿಕೆಯನ್ನ ವಿರೋಧಿಸಿ. ಆದರೆ JDS ಮಾತ್ರ ಆಕ್ರೋಶ ದ್ವೇಷ ಅನ್ನೋ ಥರ ಆಗಿದೆ. ಇಬ್ಬರು ಸೇರಿ ಜೋಡೆತ್ತುಗಳಂತೆ ಕಾಂಗ್ರೆಸ್ ವಿರುದ್ಧ ಹೋರಾಡಬೇಕು ಅಂತ ಮೈತ್ರಿ ಮಾಡಿಕೊಂಡಿದ್ದಂತಹ JDS ಬಿಜೆಪಿ ಈಗ ನಾನೊಂದು ತೀರ ನೀನೊಂದು ತೀರ ಅನ್ನುವಂತಾಗಿದೆ. ಹಾಗಾದರೆ ಏನಾಯಿತು ಬಿಜೆಪಿ ಮತ್ತು JDSಗೆ? ಜನಾಕ್ರೋಶ ಯಾತ್ರೆಯಿಂದ JDS ದೂರವಾಗಿದ್ದು ಯಾಕೆ? ಹೌದು ವೀಕ್ಷಕರೇ, ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಪ್ರಕರಣದಲ್ಲಿ ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆ ನಡೆಸಿ ಸರ್ಕಾರದ ಕಿವಿ ಹಿಂಡಿದ್ದಂತಹ ಬಿಜೆಪಿ ಮತ್ತು JDS ಮೈತ್ರಿಯಲ್ಲಿ ಬಿರುಕು ಕಾಣಿಸಿದೆಯಾ? ಬಿರುಕಲ್ಲ, ಇದು ಕಂದಕ ಅನ್ನುವಂತ ಆಗಿದೆ. ಯಾಕಂದ್ರೆ ಬಿಜೆಪಿ ಈಗ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದೆ. ಯಾಕೆ ಮಾಡ್ತಾ ಇದೆ ಅಂದ್ರೆ, ರಾಜ್ಯದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. ರಾಜ್ಯದಲ್ಲಿ ವಿದ್ಯುತ್ನ ಬೆಲೆಯನ್ನ ಹೆಚ್ಚಳ ಮಾಡಿದ್ದಾರೆ. ನಂದಿನಿ ಹಾಲಿನ ಬೆಲೆಯನ್ನ ಲೀಟರ್ಗೆ 4 ರೂಪಾಯಿಗಳಷ್ಟು ಹೆಚ್ಚಿಗೆ ಮಾಡಿದ್ದಾರೆ. ತರಕಾರಿಗಳು ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಅಗತ್ಯ ವಸ್ತುಗಳ ಬೆಲೆ ಏರಿದೆ. ಎಲ್ಲದರ ಬೆಲೆಯನ್ನು ಏರಿಸ್ತಾ ಇದ್ದಾರೆ. ಮನೆ ಎದುರಿಗೆ ನಿಲ್ಲಿಸುವ ಕಾರುಗಳಿಗೆ ಪಾರ್ಕಿಂಗ್ ಶುಲ್ಕವನ್ನು ವಿಧಿಸ್ತಾ ಇದ್ದಾರೆ. ಕಸವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಟ್ಯಾಕ್ಸ್ ಕೇಳ್ತಾ ಇದ್ದಾರೆ. ಇಂಥ ಸರ್ಕಾರ ನಮಗೆ ಬೇಕಾ ಅಂತ ಹೇಳಿ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಬಿಜೆಪಿಯ ಬೆಲೆ ಏರಿಕೆಯಿಂದಾಗಿ ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ಯಾರು? ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಸಿದ್ಯಾರು? ಔಷಧಿ ವಸ್ತುಗಳ ಬೆಲೆಯನ್ನು ಏರಿಸಿದ್ಯಾರು? ನರೇಂದ್ರ ಮೋದಿ ಸರ್ಕಾರ ಬೆಲೆ ಏರಿಕೆಯಲ್ಲಿ ತೊಡಗಿದೆಯೇ ಹೊರತು ಅಭಿವೃದ್ಧಿಯನ್ನು ಮರೆತಿದೆ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಇತ್ತ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದೆ. ಈ ಎರಡೂ ಹೋರಾಟಗಳ ಮಧ್ಯದಲ್ಲಿ JDS ಮೌನವಾಗಿದೆ. JDS ಕುಮಾರಸ್ವಾಮಿ ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರೂ ಕೂಡ ಬಿಜೆಪಿಯ ಜನಾಕ್ರೋಶ ಯಾತ್ರೆಯಲ್ಲಿ JDS ಪಾಲ್ಗೊಳ್ತಾ ಇಲ್ಲ. ಕಾರಣ ಹಲವಾರಿದೆ. ಹಾಗಾದ್ರೆ ಮುಗಿತಾ ಬಿಜೆಪಿ JDS ಮೈತ್ರಿ? ಬಿಜೆಪಿ JDS ಮೈತ್ರಿಗೆ ಎಳ್ನೀರು ಬಿಟ್ಟಾಯ್ತಾ? ಹಲವು ಸಂದರ್ಭಗಳಲ್ಲಿ ರಾಜಕೀಯ ಬೆಳವಣಿಗೆಗಳ ಅಡಿಯಲ್ಲಿ ರಾಜಕೀಯ ಲಾಭಕ್ಕೋಸ್ಕರ ಒಂದು ಬಾರಿ ಬಿಜೆಪಿ, ಮತ್ತೊಂದು ಬಾರಿ ಕಾಂಗ್ರೆಸ್, ಹೀಗೆ ತನ್ನ ಮಿತ್ರರನ್ನ ಆಯ್ಕೆ ಮಾಡಿಕೊಳ್ಳುವ JDSಗೆ ಈಗ ಬಿಜೆಪಿಯ ಜೊತೆ ಕಾಂಗ್ರೆಸ್ನ ವಿರುದ್ಧ ಹೆಜ್ಜೆ ಹಾಕಲಿಕ್ಕೆ ಕಷ್ಟ ಆಗ್ತಾ ಇದೆ. ಇದು JDS ಮತ್ತು ಬಿಜೆಪಿ ಮೈತ್ರಿಯಲ್ಲಿ ಬಿರುಕುಂಟಾಗಿರೋದಕ್ಕೆ ಸ್ಪಷ್ಟ ನಿದರ್ಶನ. ಒಂದು ಲೆಕ್ಕದಲ್ಲಿ ಇದನ್ನ ರಾಜಕೀಯ ವಿಶ್ಲೇಷಕರು ಹೇಳುವ ಪ್ರಕಾರ ತಾಳೆ ಹಾಕಿ ನೋಡಿದ್ರೆ ಇಲ್ಲಿಗೆ ಬಿಜೆಪಿ ಮತ್ತು JDSನ ಮೈತ್ರಿ ಖತಮ್ ಆಗಿದೆ. ಕೇಂದ್ರದಲ್ಲಿ NDA ಭಾಗವಾಗಿರುವ JDS ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿರುವ ಕುಮಾರಣ್ಣ ಮಂತ್ರಿಯಾಗಿರುವ ಕಾರಣಕ್ಕಾಗಿ ಈ ಒಂದು ಮೈತ್ರಿ ಹೆಸರಿಗೋಸ್ಕರ ಹೋಗ್ತಾ ಇದೆ. ಕುಮಾರಣ್ಣ ಕೇಂದ್ರದಲ್ಲಿ ಮಂತ್ರಿ ಆಗಿರಲಿಲ್ಲ ಅಂದ್ರೆ ಯಾವಾಗಲೂ ಇವರು ಮೈತ್ರಿಗೆ ತಿಲಾಂಜಲಿ ನೀಡಿರೋರು ಅನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ತನ್ನ ರಾಜಕೀಯ ಅಪ್ರಬುದ್ಧ ನಡೆ, ರಾಜಕೀಯ ಲಾಭಕ್ಕಾಗಿ ಯಾರ ಜೊತೆಗಾದರೂ ಮೈತ್ರಿ ಮಾಡಿಕೊಳ್ಳುವ ತನ್ನ ನಡೆಯಿಂದಾಗಿ JDS ಮತ್ತೊಮ್ಮೆ ಸಂಕಷ್ಟಕ್ಕೆ ಸಿಲುಕುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ.